ಹಾಯ್ ಫ್ರೆಂಡ್ಸ್, ನೋಡ್ರಿ ಇವತ್ತು ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸಾಯಂಕಾಲ ಸ್ಪೆಷಲ್ಲು ಬಜ್ಜಿ ಆಮೇಲೆ ಚುರ್ಮುರಿ ಒಗ್ಗರಣೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಈ ಕಡೆ ಬೆಳಗ್ಗೆ ಚೆನ್ನಾಗಿ ಬರ್ತೈತೆ ನೋಡ್ರಿ, ಆ ಕಡೆ ಕತ್ಲು ಬರಾಕತ್ತಿತ್ತು ನೋಡ್ರಿ. ನಾನು ನಿಮ್ಮ ಪುಷ್ಪ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಜ್ಜಿ ಹಿಟ್ಟು ಕಲಿಸ್ತಾ ಇದ್ದೀನಿ ನೋಡ್ರಿ. ಮಿರ್ಚಿ ಬಜ್ಜಿ ಮಾಡೋಣ ಅಂತ ಹುಡುಗರು ಭಾಳ ಫೋರ್ಸ್ ಮಾಡ್ತಾ ಇದ್ರು, ಮಿರ್ಚಿ ಮಾಡಮ್ಮ ಅಂತ. ಅದಕ್ಕೆ ಒಂದು ಸ್ವಲ್ಪ ಸ್ಪೆಷಲ್ ಏನು ಮಾಡಬೇಕಂತ ಈ ಕಡೆ ಕಡಲೆ ಹಿಟ್ಟು ಸಾಣಿಸ್ಕೋಬೇಕು ಫ್ರೆಂಡ್ಸ್. ಏನಾದರೂ ಹುಳ ಅದು ಇತ್ತಂದ್ರೆ ಹೋಗ್ತದೆ. ಭಾಳ ದಿವಸದ್ದು ಇತ್ತಂದ್ರೆ, ಇಲ್ಲಾಂದ್ರೆ ಕೆಲವೊಂದು ಸರ್ತಿ ಈ ಮೋಡ ಮಳೆ ಸ್ಟಾರ್ಟ್ ಆದಮೇಲೆ ಎಲ್ಲ ಕಾಳು ಹಿಟ್ಟೊಳಗೆಲ್ಲ ಹುಳ ಸ್ಟಾರ್ಟ್ ಆಗ್ತವೆ. ನಾನು ಕಡಲೆ ಹಿಟ್ಟಿಗೆ ಕಡಲೆ ಹಿಟ್ಟು ಸಾಣಿಸ್ಕೊಂಡಾದ್ಮೇಲೆ ಅದು ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು ಸ್ಪೂನಷ್ಟು ಸಾಕು ಅಕ್ಕಿ ಹಿಟ್ಟು, ಸ್ವಲ್ಪ ಕುರು ಆಗ್ತಾವೆ ಅಂಥೇಳಿ ಅದಕ್ಕೆ ಅಜ್ವಾಯಿನ ಕಾಳು, ಉಪ್ಪು, ಇದು ಅಡುಗೆ ಸೋಡಾ ಅಷ್ಟೇ ಹಾಕಬೇಕು ಫ್ರೆಂಡ್ಸ್ ಮಿರ್ಚಿ ಬಜ್ಜಿಗೆ. ಬೇರೆ ಏನು ಮಸಾಲೆ ಎಲ್ಲ ಹಾಕಬಾರ್ದು. ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಅದನ್ನು ಅದು ಫುಲ್ಲು ಸಾಫ್ಟ್ ಬರೋ ತನಕ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಒಂದು 15 ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಕಡೆ ನನ್ನ ಮಗ ಹೋಮ್ವರ್ಕ್ ಬರೋಂಗಿಲ್ಲ ಅಂತ ಇದ್ದ, ಅದಕ್ಕೆ ಅವನಿಗೆ ಹೇಳ್ತಾ ಇದ್ದೆ, ಹೋಮ್ವರ್ಕ್ ಬರೆದ್ರೆ ಅಷ್ಟೇ ಮಿರ್ಚಿ ಬಜ್ಜಿ ಆಮೇಲೆ ಚೂಡ ಸಿಗ್ತೈತೆ ನೋಡಿ ನಿನಗೆ ಅಂಥೇಳಿ. ಬೇಡ ನನಗೆ ಬೇಕು ಅಂತ ಹಠ ಮಾಡ್ತದೆ. ಇತ್ತೀಚೆಗೆ ಯಾಕೋ ಸ್ವಲ್ಪ ಹಠ ಜಾಸ್ತಿ ಮಾಡಾಕ್ತಾನೆ ಫ್ರೆಂಡ್ಸ್ ನನ್ನ ಮಗ. ನೋಡಿರಿ, ಈ ಥರ ಕಲಸಿ ಇಟ್ಕೊಂಡ್ರೆ ಆಯಿತು. ಫಸ್ಟ್ ಹಿಟ್ಟು ಕಲಸಿ ಇಟ್ಕೊಂಡ್ಬಿಡ್ಬೇಕು. ಆಮೇಲೆ ಚುರುಮುರಿ ಮಾಡಿದ ತಕ್ಷಣ ಒಂದೊಂದೇ ಬಜ್ಜಿ ಬಿಡ್ತಾ ಹೋದರೆ ಚುರುಮುರಿ ಜೊತೆ ಈಸಿಯಾಗಿ ಸವಿಬಹುದು ಫ್ರೆಂಡ್ಸ್. ಇದು ನೋಡ್ರಿ, ಇದು ಹಿಟ್ಟಿರುತ್ತಲ್ಲ, ಸ್ವಲ್ಪ ಅಕ್ಕಿ ಹಿಟ್ಟು, ಕಡ್ಲೆ ಹಿಟ್ಟು, ಆಮೇಲೆ ಅಜ್ವಾನ, ಅಡುಗೆ ಸೋಡಾ, ಉಪ್ಪು ಇಷ್ಟ ಹಾಕಿ ಕಲಿಸ್ಬೇಕ್ರಿ ಇದನ್ನು. ಇದು ನಮ್ಮೂರು ಸ್ಪೆಷಲ್ ಮಿರ್ಚಿ ಬಜ್ಜಿ. ಇದು ಈ ಥರ ಬೀಳ್ಬೇಕ್ರಿ ಹಿಟ್ಟು, ಅಂದರೆ ಚೆನ್ನಾಗಿ ಬರ್ತಾವೆ. ಕೈಯಿಂದನ ಕಲಿಸಿದ್ರೆ ಸ್ವಲ್ಪ ಫ್ಲಫಿಯಾಗಿ ಬರ್ತಾವ್ರಿ ಇವು, ಸಾಫ್ಟಾಗಿ. ಇದು ನೋಡ್ರಿ, ಈ ಥರ ಹಿಂಗೆ ಎದ್ದಿದ್ರೆ ಹಿಂಗೆ ಬರಬೇಕಿದು ಹಿಟ್ಟು. ಮೆಣಸಿನ್ಕಾಯಿಗೆ ಈ ಥರ ಹತ್ತಬೇಕು, ಪರ್ಫೆಕ್ಟ್. ಒಂದು ಟ್ರಯಲ್ ನೋಡಿದಿರಿ ನಾನು. ಹಾಯ್, ಈ ಕಡೆ ಚುರುಮುರಿ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಚುರುಮುರಿ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್. ಸ್ವಲ್ಪ ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿ ಮಸ್ತಂಗಿ ಚುರುಮುರಿ ಮಾಡಿಕೊಂಡೆ ಫ್ರೆಂಡ್ಸ್ ಅಷ್ಟೊತ್ತಿಗೆ. ಇನ್ನೂ ಒಂದೇನಂದ್ರೆ ಫ್ರೆಂಡ್ಸ್, ಈ ಥರ ಇದು ತುದಿ ಇರುತ್ತಲ್ಲ ಮೆಣಸಿನ್ಕಾಯ್ದು ಚೂಪಂದು, ಅದನ್ನು ಸ್ವಲ್ಪ ಕಟ್ ಮಾಡಿದ್ರೆ, ಒಂದು ಅರ್ಧ ಇಂಚ್ಗಿಂತ ಹೆಚ್ಚಿಗೆ ಕಟ್ ಮಾಡಿದ್ರೆ ಈಸಿಯಾಗಿ ಹಿಟ್ಟೊಳಗೆ ಎದ್ಲಿಕ್ಕೆ ಬರುತ್ತೆ. ಹಿಟ್ಟು ಚೆನ್ನಾಗಿ ಹತ್ಕೊಳ್ಳುತ್ತೆ ಅದಕ್ಕೆ. ಹಾಗಾಗಿ ಅದೊಂದು ಟಿಪ್, ಅದು ಮಿರ್ಚಿ ಬಜ್ಜಿ ಮಾಡೋಕೆ ಅದೊಂದು ಟಿಪ್ ಅಂತ ತೊಗೋಬೇಕು ಫ್ರೆಂಡ್ಸ್.
ಈಗ ನೆನೆದಿರೋ ಹಿಟ್ಟಲ್ಲಿ ಒಂದೊಂದು ಮೆಣಸಿನ್ಕಾಯಿನ ಎದ್ದೆದ್ದು ಈ ಥರ ಎಣ್ಣೆಗೆ ಬಿಡ್ತಾ ಹೋಗಬೇಕು ಫ್ರೆಂಡ್ಸ್. ಬಿಟ್ಟಾದಮೇಲೆ ಹೊಳಿಸಿ ಈ ಥರ ಹೊಂಬಣ್ಣ ಅಂದರೆ ಗೋಲ್ಡನ್ ಬ್ರೌನ್ ಬರೋ ತನಕ ಕರಿಬೇಕು ಎಣ್ಣೆಯಲ್ಲಿ. ನೋಡಿರಿ ಒಂದೊಂದೇ ಮಸ್ತಾಗಿದ್ದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದ್ದು ಮಿರ್ಚಿ ಬಜ್ಜಿ. ನನಗಂತೂ ಭಾಳ ಫೇವ್ರೇಟು ಮಿರ್ಚಿ ಬಜ್ಜಿ. ಯಾರಿಗಿಷ್ಟ ಆಗಲ್ಲ. ಬನ್ನಿ ಫ್ರೆಂಡ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಚುರುಮುರಿ ಮತ್ತು ಬಜ್ಜಿ, ಅದ್ರ ಜೊತೆ ಒಂದೆರಡು ಆಲೂಗಡ್ಡೆ ಉಳ್ಳಾಗಡ್ಡಿ ಬಜ್ಜಿನೂ ಹಾಕಿದ್ವಿ. ಸ್ವಲ್ಪ ಹಿಟ್ಟು ಉಳಿದಿತ್ತಂತ. ಮಳೆಗಾಲದಾಗ ಸೂಪರ್ ಸ್ನ್ಯಾಕ್ಸ್ ಇದು. ಓಲ್ಡ್ ಈಸ್ ಗೋಲ್ಡ್. ಇವಾಗೆಲ್ಲ ಏನೇನೋ ಸ್ನ್ಯಾಕ್ಸ್ ಮಾಡ್ತಾರೆ ಖರೆ, ಗೋಬಿ, ಪಾನಿಪುರಿ, ಭೇಳ್ಪುರಿ ಅಂತ. ಬಟ್ ಇದು ನಮ್ಮದು ಓಲ್ಡ್. ಇದು ನಾವು ಚಿಕ್ಕವರಿದ್ದಾಗ ಹಿಂದೆನೂ ಮಾಡ್ತಾ ಬಂದ್ವಿ. ಬ್ಲಾಗ್ ಮುಗಿಸ್ತಾ ಇದ್ದೆ. ಇವಾಗ ನೈಟು ಅಡುಗೆ ಏನು ಭಾಳ ಇದ್ದಿದ್ದಿಲ್ಲ, ಬೆಳಗ್ಗೆ ಮಾಡೇ ಇಟ್ಟು ಹೋಗಿದ್ವಿ. ಮಾಡಿದ್ದಿತ್ತು ಬೆಳಗ್ಗೆನೇ. ಜಸ್ಟ್ ಒಂದು ಸಾಂಬಾರು ಅನ್ನ ಅಷ್ಟೇ ಮಾಡೋದಿತ್ತು ಫ್ರೆಂಡ್ಸ್. ಮುಗಿದಿತ್ತು ಕೆಲಸ. ಹೋಗಿ ಇವಾಗ ನನ್ನ ಮಕ್ಕಳಿಗೆ ಸ್ಟಡಿ ಮಾಡಿಸ್ಬೇಕು. ನೋಡಿ ನನ್ನ ಮಗಳು ಮಾಡ್ತಾ ಇದ್ದಾಳೆ. ಆಕಿ ತನ್ನಷ್ಟಕ್ಕೆ ತಾನು ಮಾಡ್ತಾಳೆ ಅಭ್ಯಾಸ. ಆಕಿದೇನು ಪ್ರಾಬ್ಲಮ್ ಇಲ್ಲ, ದೊಡ್ಡ ಕ್ಲಾಸ್ ಅಲ್ಲ. ಹೀಗಾಗಿ ನನ್ನ ಮಗನಿಗೆ ತೊಡೆ ಮೇಲೆ ಕುಂತು ಮಾಡ್ತೀನಿ ನಾನು ಅಂಥೇಳಿ ಹೇಳ್ತಾ ಇದ್ದ. ಅದಕ್ಕೆ ಅವ್ನು ತೊಡೆ ಮೇಲೆ ಕುಂದಿಸ್ಕೊಂಡು ಬರೆಸ್ತಾ ಇದ್ದೆ ಅವನಿಗೆ. ಸಿಂಪಲ್ಲಾಗಿರುತ್ತೆ ಹೋಮ್ವರ್ಕ್, ಅದನ್ನೇ ಬರೋಕೆ ಎಷ್ಟು ನಖರ ಮಾಡ್ತಾರೆ ಇವು ಮಕ್ಕಳು. ಮಕ್ಕಳನ್ನ ಸಂಭಾಳಿಸೋದು ಅಂದ್ರೆ ಭಾಳ ಕಷ್ಟ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನೆಲ್ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಫ್ರೆಂಡ್ಸ್. ಸಪೋರ್ಟ್ ಮಾಡಿರಿ. ಬರೀ 84 ಐತಿ ನಿನ್ನೆ ಮಾಡಿದ್ದು ಇದು ಮಾಡಿದ್ದು ಸರಿ ಐತೆ. ಅವಾಗ ಒಂದೇ ಆಪ್ಷನ್ ಇಸ್ ರೈಟ್. ದ ಫಸ್ಟ್ ಆಪ್ಷನ್ ಇಸ್ ರೈಟ್. ನಾನು ಇವೆಲ್ಲ ನೀವು